ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗುರುವಿನಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಶಿಷ್ಯನಾದವನು ಗುರುವಿನಲ್ಲಿ ಅನನ್ಯವಾದ ಭಕ್ತಿಯನ್ನು ಇಟ್ಟಿರಬೇಕು. ಗುರು ಇರುವ ದಿಕ್ಕಿನಿಂದ ಬೀಸುವ ಗಾಳಿಯನ್ನು ಕೂಡ ನಮಸ್ಕರಿಸಿ ತನ್ನ ಮನೆಗೆ ಸ್ವಾಗತವನ್ನು ಮಾಡಬೇಕು. ಆ ರೀತಿಯಲ್ಲಿ ಅವನು ಅಪಾರವಾದ ಗುರುಭಕ್ತಿಯನ್ನು ಹೊಂದಿರಬೇಕು ಅನ್ನುವ ಅನೇಕ ಉದಾಹರಣೆಗಳನ್ನ ಇಲ್ಲಿ ಕೃಷ್ಣನು ಕೊಡ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಆತನು ಅಂದರೆ ಆ ಪ್ರಿಯ ಭಕ್ತನು, ಆ ಗುರುವಿನ ನಿಜವಾದ ಶಿಷ್ಯನಾದಂಥವನು ಪ್ರೇಮಾಂತಃಕರಣದಿಂದ ಗುರುಮೂರ್ತಿಯನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅತ್ಯಧಿಕವಾದ ಭಕ್ತಿ ಭಾವದಿಂದ ಧ್ಯಾನ ಉಪಾಸನಾದಿಗಳನ್ನು ಮಾಡುವನು. ಆ ಶಿಷ್ಯನು ನಿಜವಾದ ಆ ಗುರುವಿನ ಶಿಷ್ಯನ ಹೇಗಿರ್ತಾನಪ್ಪ ಅಂದರೆ ಪ್ರೇಮಾಂತಃಕರಣದಿಂದ, ಶುದ್ಧ ಅಂತಃಕರಣದಿಂದ. ಅಂತಃಕರಣ ಸಂಪೂರ್ಣವಾಗಿ ಶುದ್ಧವಾಯಿತು ಅಂದರೆ ಅಲ್ಲಿ ನಿಜವಾದ ಪ್ರೇಮ ಉತ್ಪತ್ತಿ ಆಗುತ್ತೆ. ಅಲ್ಲಿ ಯಾವುದೇ ಕೋರಿಕೆಗಳು ಬೇಡಿಕೆಗಳು ಏನೂ ಇರೋದಿಲ್ಲ. ಕೇವಲ ಆ ನಿಜವಾದ ಆ ಆನಂದ, ಪರಮಾನಂದದ ಪ್ರೇಮ ಒಂದೇ ಅಲ್ಲಿ ನೆಲೆಗೊಂಡಿರ್ತದೆ. ಆ ರೀತಿಯಿಂದ ಒಡಗೂಡಿದ ಅಂತಃಕರಣದಿಂದ ಕೂಡಿದವನಾಗಿ ಅವನು ಭಕ್ತಿ ಭಾವದಿಂದ ಧ್ಯಾನ ಉಪಾಸನಾದಿಗಳನ್ನು ಮಾಡ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ತನ್ನ ಗುರುವು ಈತನ ಮನೆಗೆ ಬರ್ತಾನೆ ಅಂತ ಇಟ್ಕೊಳ್ಳೋಣ, ಶಿಷ್ಯನ ಮನೆಗೆ ಬರ್ತಾನೆ. ಆ ಗುರುವು ಮನೆಗೆ ಬಂದಾಗ ಗುರುವಿನ ಪಾದವನ್ನು ತೊಳೆದು ಮನೆಗೆ ಕರೆತಂದು ಆತನಿಗೆ ಕೂತ್ಕೊಳ್ಳೋದಕ್ಕೆ ಮಣೆಯನ್ನು ಹಾಸಿ ಆತನಿಗೆ ಪೂಜ್ಯ ಅರ್ಘ್ಯಾದಿಗಳನ್ನು ಕೊಟ್ಟು ಪಾದ ಪೂಜೆಯನ್ನು ಮಾಡಿ ಉಪಚರಿಸಿ ಊಟಕ್ಕೆ ಏನಾದರೂ ಇರೋದನ್ನು ಹಣ್ಣು ಹಂಪಲುಗಳನ್ನು ಆಹಾರವನ್ನು ಕೊಟ್ಟು ಮತ್ತು ಆತನಿಗೆ ಗುರುವಿಗೆ ಆರಾಮ ತೆಗೆದುಕೊಳ್ಳಲಿಕ್ಕೆ ಅಂದರೆ ಮಲಗಿ ಶಯ್ಯಾವಸ್ಥೆಗೆ ಅಂದರೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಆತನಿಗೆ ತಂಪಾದ ಗಾಳಿಯನ್ನು ಬೀಸಿ ಕುಡಿಯೋದಕ್ಕೆ ತಂಪಾದ ಪಾನೀಯಗಳನ್ನ ಕೊಟ್ಟು ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಶುಶ್ರೂಷೆಯನ್ನು ಮಾಡ್ತಾನೆ. ಯಾವುದರಲ್ಲಿ? ಮಾನಸಿಕವಾಗಿ ಹೇಳ್ತಾ ಇರೋದು. ಇಷ್ಟೆಲ್ಲವನ್ನು ಮಾಡ್ತಾನೆ. ಇಷ್ಟೂ ಸಾಲದು ಎಂಬಂತೆ ಗುರುವನ್ನು ಒಂದು ವ್ಯವಸ್ಥಿತವಾದ ಜಾಗದಲ್ಲಿ ಕೂರಿಸಿ ಒಂದು ಪೀಠವನ್ನು ರೆಡಿ ಮಾಡಿ ಆ ಪೀಠದ ಮೇಲೆ ಗುರುವನ್ನು ಕೂರಿಸಿ ಈತನು ಮಂತ್ರೋಚ್ಚಾರಣೆಗಳನ್ನು ಮಾಡ್ತಾ ಗುರುವಿನ ಪಾದಕ್ಕೆ ಪುಷ್ಪಗಳನ್ನು ಅರ್ಪಿಸ್ತಾ ಇರ್ತಾನೆ. ಈ ರೀತಿಯಲ್ಲಿ ಆತನು ಗುರುವಿನ ಮೂರ್ತಿಯನ್ನು ಕಲ್ಪಿಸಿಕೊಂಡು ಮನಸ್ಸಿನಲ್ಲಿಯೇ ಗುರುವಿಗೆ ಮಾನಸ ಪೂಜೆಯನ್ನು ಮಾಡಿ ಮುಗಿಸ್ತಾನೆ. ಇದು ನಿಜವಾದ ಶಿಷ್ಯನು ಮಾಡ್ತಕ್ಕಂಥದ್ದು. ಅತ್ಯಧಿಕವಾದ ಭಕ್ತಿ ಭಾವದಿಂದ ಧ್ಯಾನ ಉಪಾಸನಾದಿಗಳನ್ನು ಮಾಡುವನು. ಆತನು ನಿರ್ಮಲ ಹೃದಯವೆಂಬ ಮಂದಿರದಲ್ಲಿ ಶ್ರೀ ಗುರುವೆಂಬ ಆರಾಧ್ಯ ದೇವನನ್ನು ಸ್ಥಾಪಿಸಿ, ಆಯ್ತಲ್ವಾ? ಆತನು ನಿರ್ಮಲ ಹೃದಯವೆಂಬ ಮಂದಿರದಲ್ಲಿ ಗುರುವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ಒಂದು ರೂಮ್ ಬೇಕಾಗಿಲ್ಲ. ಈತನ ನಿರ್ಮಲವಾದ ಹೃದಯವೇ, ಈತನ ನಿರ್ಮಲವಾದ ಅಂತಃಕರಣವೇ ನಿಜವಾದ ಜಾಗ ಸದ್ಗುರುವನ್ನು ಸ್ಥಾಪನೆ ಮಾಡಲಿಕ್ಕೆ. ಅಲ್ಲಿ ಸ್ಥಾಪನೆ ಮಾಡಿ ಸರ್ವ ವಿಧವಾದ ಪೂಜೆಯನ್ನು ಮಾಡುವನು. ಆತ್ಮಾನಂದವೆಂಬ ಮಂದಿರದಲ್ಲಿ ಜ್ಞಾನವೆಂಬ ಜಗುಲಿಯ ಮೇಲೆ ಗುರುಮೂರ್ತಿ ಎಂಬ ಲಿಂಗವನ್ನು ಸ್ಥಾಪಿಸಿ ಧ್ಯಾನಾಮೃತ ಧಾರೆಯನ್ನು ಸುರಿಯುವನು. ನೋಡಿ ಎಷ್ಟು ಚೆನ್ನಾಗಿ ಉಪಮೇಯ ಉಪಮಾನಗಳನ್ನ ಕೊಡ್ತಾರೆ. ಆತ್ಮಾನಂದವೆಂಬ ಮಂದಿರದಲ್ಲಿ, ಆತ್ಮಾನಂದವೆಂಬುದು ಒಂದು ಮಂದಿರ, ಒಂದು ಗುಡಿ. ಅದರಲ್ಲಿ ಜ್ಞಾನವೆಂಬ ಜಗುಲಿಯ ಮೇಲೆ ಯಾರನ್ನು ಸ್ಥಾಪನೆ ಮಾಡೋದು? ಗುರುಮೂರ್ತಿ ಎಂಬ ಲಿಂಗವನ್ನು ಸ್ಥಾಪನೆ ಮಾಡಿ ಧ್ಯಾನಾಮೃತ ಧಾರೆಯನ್ನು ಸುರಿಯುವನು. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಆತ್ಮಾನಂದದಿಂದ ಕೂಡಿದವನಾಗಿ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಜ್ಞಾನದಲ್ಲಿ ಏನಿರಬೇಕು? ಗುರುಮೂರ್ತಿ, ಗುರುವಿನ ಮೂರ್ತಿಯೇ ತುಂಬಿರಬೇಕು. ಅಲ್ಲಿ ಏನು ಮಾಡ್ತಾ ಇರ್ತಾನೆ ಅಂದರೆ ಆ ಗುರುವನ್ನೇ ಧ್ಯಾನದಲ್ಲಿ ಗುರುವನ್ನೇ ನೋಡ್ತಾ ಇರ್ತಾನೆ, ಗುರುವನ್ನೇ ಧ್ಯಾನಿಸ್ತಾ ಇರ್ತಾನೆ, ಗುರುವಲ್ಲದೆ ಮತ್ತೇನೂ ಇಲ್ಲ. ಈ ರೀತಿಯಲ್ಲಿ ಆ ಭಕ್ತನು ತನ್ಮಯನಾಗಿರ್ತಾನೆ. ಬಳಿಕ ಬ್ರಹ್ಮಬೋಧೆ ಎಂಬ ಸೂರ್ಯೋದಯವಾಗುತ್ತಲೆ. ಬ್ರಹ್ಮಬೋಧೆ ಅಂತ ಅಂದರೆ ಅಥವಾ ಆತ್ಮತತ್ವವು ಆತನಿಗೆ ಪ್ರಸಾದವಾಗುತ್ತಲೆ, ಆತ್ಮತತ್ವವು ಹೊಳೆಯುತ್ತಲೆ, ಸೂರ್ಯೋದಯವಾಗುತ್ತಲೆ ಅಂದರೆ ಸೂರ್ಯನ ಉದಯ ಆಗ್ತಾ ಇದ್ದಂಗೆ ಏನಾಗುತ್ತೆ? ಬೆಳಕಾಗುತ್ತೆ. ಇಲ್ಲಿಯೂ ಕೂಡ ಬ್ರಹ್ಮಬೋಧೆ ಆಗ್ತಾ ಇದ್ದಂಗೆ ಅವನಿಗೆ ಜ್ಞಾನೋದಯ ಆಗುತ್ತೆ.
ಬುದ್ಧಿ ಎಂಬ ಸರೋವರದಲ್ಲಿ ಅರಳಿರುವ ಅಷ್ಟಸಾತ್ವಿಕ ಭಾವನೆ ಎಂಬ ಕಮಲ ಪುಷ್ಪಗಳು ಗುರುದೇವನೆಂಬ ಶಂಕರನಿಗೆ ಅರ್ಪಿಸಿ ಅರ್ಚಿಸುವನು. ಗುರುದೇವನನ್ನು ಈ ರೀತಿಯಲ್ಲಿ ಆತನು ಅರ್ಚನೆ ಮಾಡ್ತಾನೆ, ಜ್ಞಾನದಿಂದ ಗುರುವಿನ ಪೂಜೆಯನ್ನು ಮಾಡ್ತಾನೆ. ಉದಯ ಅಂದರೆ ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನ, ಸಾಯಂಕಾಲವೆಂಬ ಮೂರೂ ಸಂಧ್ಯದಲ್ಲೂ ಶಾಸ್ತ್ರೋಕ್ತವಾಗಿ ಶ್ರೀ ಗುರುವಿಗೆ ಜೀವಭಾವವೆಂಬ ಧೂಪವನ್ನು ಹಾಕಿ ಜ್ಞಾನವೆಂಬ ದೀಪದಿಂದ ಸದಾ ಆರತಿ ಮಾಡುವನು. ಗೊತ್ತಾಯ್ತಲ್ವಾ? ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಗುರುಚರಣದಲ್ಲಿ ಐಕ್ಯವಾಗುವುದೇ ಮಹಾ ನೈವೇದ್ಯವೆಂದು ಆದರದಿಂದ ಅರ್ಪಿಸುವನು. ಮಹಾ ನೈವೇದ್ಯ ಯಾವುದು? ಭಕ್ಷ್ಯ ಭೋಜನಗಳನ್ನು ತಗೊಂಡೋಗಿ ನೈವೇದ್ಯ ಮಾಡಬೇಕು ಅಂತಿಲ್ಲ. ಗುರುದೇವನಲ್ಲಿ ಐಕ್ಯವಾಗುವುದು, ಗುರುಚರಣದಲ್ಲಿ ಐಕ್ಯವಾಗುವುದು, ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದು. ಈ ಪ್ರಕಾರ ತಾನೇ ಪೂಜಾರಿಯಾಗಿ ಆರಾಧ್ಯ ಗುರುದೇವನನ್ನು ಪೂಜಿಸುವನು. ಶ್ರೀ ಗುರುವನ್ನೇ ನಿಜಪತಿ ಎಂದು ಭಾವಿಸಿ ಜೀವನೆಂಬ ಶಯ್ಯೆಯ ಮೇಲೆ ಗುರುವಿನ ಉಪಭೋಗವನ್ನು ಸತಿಯಂತೆ ಅನುಭವಿಸುವನು. ಅತಿಶಯವಾದ ಪ್ರೇಮದಿಂದ ತನ್ನ ಅಂತಃಕರಣದಲ್ಲಿ ಹುಟ್ಟಿದ ಸದ್ಭಕ್ತಿಯ ತರಂಗಗಳಿಗೆ ಕ್ಷೀರಸಾಗರವೆಂಬ ಹೆಸರಿಡುವನು. ಆ ಸದ್ಭಕ್ತಿ ಅಂತಕ್ಕಂಥದ್ದು ಏನು ಉದಯವಾಗುತ್ತಲ್ಲ, ಅದಕ್ಕೆ ಅವನು ಕ್ಷೀರಸಾಗರ ಅಂತ ಹೆಸರಿಡ್ತಾನೆ. ಆತನು ಗುರುಭಜನೆ ಎಂಬ ನಿರ್ಮಲ ಸುಖದಲ್ಲಿ ಮತ್ತನಾಗಿ ಶ್ರೀ ಗುರುರೂಪಿ ನಾರಾಯಣನೇ ಪ್ರೇಮ ಸಮುದ್ರದಲ್ಲಿ ಶೇಷಶಾಹಿಯಾಗಿ ನಿದ್ರಿಸುವನು ಎಂದರಿತು ಲಕ್ಷ್ಮಿಯಂತೆ ಪಾದವನ್ನು ಒತ್ತುವನು. ಅಂದರೆ ಗುರು ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಲಕ್ಷ್ಮೀನಾರಾಯಣರ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಪುನಃ ತಾನೇ ಗುರುತ್ಮಂತನಾಗಿ ಕೈ ಜೋಡಿಸಿ ನಿಲ್ಲುವನು. ಪುನಃ ನಾಭಿಕಮಲದಿಂದ ಜನಿಸಿದ ಬ್ರಹ್ಮದೇವನು ಸಹ ತಾನೇ ಆಗಿ ಗುರುಪ್ರೇಮದ ಸೌಖ್ಯವನ್ನು ಅನುಭವಿಸುವನು. ಒಮ್ಮೊಮ್ಮೆ ಗುರುವನ್ನು ತಾಯಿ ಎಂದು ಭಾವಿಸಿ ಸುರಸವೆಂಬ ಸ್ತನ್ಯಪಾನ ಸುಖವನ್ನು ಅನುಭವಿಸುವನು. ಅಥವಾ ಜ್ಞಾನವೆಂಬ ವೃಕ್ಷದ ನೆರಳಿನಲ್ಲಿ ವಿಶ್ರಮಿಸುತ್ತಿರುವ ಗುರುವನ್ನು ಕಾಮಧೇನುವೆನ್ನುತ್ತಾ ತಾನು ಕರುವಾಗಿ ಅವರ ಹಿಂದೆ ವಿಹರಿಸುವನು. ಅಥವಾ ಗುರುಕೃಪೆ ಎಂಬ ಜಲದಿಯಲ್ಲಿ ಮೀನಿನಂತೆ ಪ್ರೇಮದಿಂದ ವಿಹರಿಸುವನು. ಮತ್ತು ಗುರುಕೃಪಾದೃಷ್ಟಿ ಎಂಬ ಅಮೃತ ವೃಷ್ಟಿಯು ಸುರಿಯಲು ತಾನು ಮೊಳಕೆಯಂತೆ ಅಂಕುರಿಸಿ ವೃದ್ಧಿಗೊಳ್ಳುತ್ತಿರುವನೆಂತಲೂ ಸಂಕಲ್ಪಿಸುವನು. ನೋಡಿ ಏನೆಲ್ಲ ಉದಾಹರಣೆಗಳನ್ನ ಕೊಡ್ತಾರೆ. ಒಮ್ಮೊಮ್ಮೆ ರೆಕ್ಕೆಗಳು ಬಾರದಿರುವ ಪಕ್ಷಿಗಳು ತಾಯಿ ಪಕ್ಷಿಯಿಂದ ಗುಟುಕನ್ನು ತೆಗೆದುಕೊಳ್ಳುವಂತೆ ಗುರುವಾದ ತಾಯಿಯ ಬಾಯಿಯಿಂದ ಜ್ಞಾನವೆಂಬ ಆಹಾರವನ್ನು ತೆಗೆದುಕೊಳ್ಳುವನೆಂತಲೂ ಭಾವಿಸುವನು. ಗುರುವು ಜ್ಞಾನದ ಮಾತುಗಳನ್ನ ಹೇಳ್ತಾ ಇದ್ರೆ ತಾನು ಪಕ್ಷಿಯ ಮರಿ ರೀತಿಯಲ್ಲಿ ಅದನ್ನು ಗುಟುಕನ್ನು ತೆಗೆದುಕೊಳ್ಳುವ ಮರಿಯಂತೆ ಗುರುವಿನ ವಾಕ್ಯನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಶಿಷ್ಯನಾದವನು. ಗುರುವೇ ಭವಸಾಗರವನ್ನು ತಾರಿಸುವ ನೌಕೆ ಎಂದು ಗುರುಚರಣವನ್ನೇ ಆಶ್ರಯಿಸಿ ಧ್ಯಾನದಲ್ಲಿ ಮಗ್ನನಾಗುವನು. ಚಂದ್ರೋದಯದಿಂದ ಉಬ್ಬಿದ ಸಮುದ್ರದಲ್ಲಿ ಎಡೆಬಿಡದೆ ಅಲೆಗಳು ಏಳುವಂತೆ ಪ್ರೇಮದಿಂದ ಉಬ್ಬಿದ ಆತನ ಮನಸ್ಸಿನಲ್ಲಿ ಅವಿಶ್ರಾಂತವಾಗಿ ಆನಂದದ ತೆರೆಗಳು ಏಳುವುವು. ಗುರುಚರಣವನ್ನು ಅವಲಂಬಿಸ್ಬಿಟ್ರೆ, ಗುರುಭಕ್ತಿಯನ್ನು ಮುಂದೆ ಮಾಡಿಕೊಂಡು ನಾವು ಏನಾದರೂ ಕೆಲಸವನ್ನು ಮಾಡಿದ್ದೇ ಆದರೆ ಈ ರೀತಿಯಲ್ಲಿ ಪರಮಾನಂದ ಸುಖವನ್ನು ನಾವು ಹೊಂದಲಿಕ್ಕೆ ಸಾಧ್ಯತೆ ಇರ್ತದೆ. ಈ ರೀತಿ ಗುರುಚರಣ ಧ್ಯಾನದಿಂದ ನಿರಂತರವು ಗುರುಮೂರ್ತಿಯನ್ನೇ ಉಪಭೋಗಿಸುವನು. ಹೀಗೆ ಪ್ರತ್ಯಕ್ಷವಾಗಿ ಗುರುಸೇವೆಯಲ್ಲಿರುವವನನ್ನು ಶಬ್ದಗಳಿಂದ ವರ್ಣಿಸುವುದಾದರೂ ಹೇಗೆ? ಗುರುದೇವನು ಪ್ರಸನ್ನನಾಗಿ ಶಾಬಾಷ್ ಎನ್ನುತ್ತಾ ಮೆಚ್ಚಿ ಬೇಕಾದ ವರವನ್ನು ಬೇಡು ಎನ್ನುವಂತೆ ಸೇವಿಸಬೇಕೆಂಬ ಭಾವವು ಆತನಲ್ಲಿ ಇರುವುದು. ಗುರು ಈತನ ಸೇವೆಯನ್ನು ಕಂಡು ನಿನಗೇನು ಬೇಕು ಕೇಳು ಅನ್ನೋ ರೀತಿಯಲ್ಲಿ ಆತನು ಗುರುವನ್ನು ಸೇವೆ ಮಾಡಿ ಒಲಿಸ್ಕೊಂಡಿರ್ತಾನೆ. ಆ ಭಾವನೆ ಆತನಲ್ಲಿ ಬರ್ತದೆ. ಗುರುವು ಪ್ರಸನ್ನನಾಗಲು ತಾನು ವಿನಯದಿಂದ, ಏ ಮಹಾರಾಜ, ನಾನೇ ನಿಮ್ಮ ಪರಿವಾರವೆಲ್ಲವೂ ಆಗುವೆನು. ಅಲ್ಲದೆ ನೀವು ಉಪಯೋಗಿಸುವ ವಸ್ತುಗಳೆಲ್ಲದರ ರೂಪವನ್ನು ಸಹ ನಾನೇ ಧರಿಸಬೇಕೆಂದು ಗುರುವನ್ನು ಬೇಡಿಕೊಳ್ಳುವೆನು. ಈ ರೀತಿ ತಾನು ಬೇಡಿದ ವರಗಳನ್ನು ಗುರುವು ತಥಾಸ್ತು ಎಂದರೆ ಆಗಲೇ ಸಮಸ್ತ ವಸ್ತುಗಳಾಗಿ ಗುರುವಿನ ಸೇವೆಯನ್ನು ಮಾಡುತ್ತಾ ವಾಸ್ತವವಾಗಿ ಹರ್ಷಿಸುವ ಭಾಗ್ಯವನ್ನು ಗಳಿಸುವೆನು. ಯಾವ ರೀತಿಯಲ್ಲಿ ಸೇವೆ ಮಾಡ್ತಾನೆ ಅಂದರೆ, ಗುರುಗಳೇ ನನಗೊಂದು ವರ ಕೊಡಬೇಕು ಅಂದರೆ
ಏನು ವರ ಬೇಕಪ್ಪ ನಿನಗೆ ಅಂದರೆ, ನೀವು ಉಪಯೋಗಿಸುವ ಪ್ರತಿಯೊಂದು ವಸ್ತುವು ನಾನೇ ಆಗಿರಬೇಕು. ನೀವು ಊರುಗೋಲನ್ನ ಊರ್ಕೊಂಡ್ರೆ ಊರುಗೋಲು ನಾನೇ ಆಗಬೇಕು. ನೀವು ಪಾದರಕ್ಷೆಯನ್ನು ಮೆಟ್ಕೊಂಡ್ರೆ ಪಾದರಕ್ಷೆ ನಾನೇ ಆಗಬೇಕು. ನೀವು ಬಟ್ಟೆಯನ್ನು ಧರಿಸಿದ್ರೆ ಬಟ್ಟೆಯು ಕೂಡ ನಾನೇ ಆಗಬೇಕು. ಹೀಗೆ ಪ್ರತಿಯೊಂದೂ ಕೂಡ ನಾನೇ ಆಗಿರಬೇಕು. ಗುರು ಸೇವೆಗೆ ನನ್ನನ್ನು ಬಿಟ್ಟರೆ ಇನ್ಯಾರೂ ಬರಬಾರ್ದು. ಈ ರೀತಿಯಲ್ಲಿ ಅವನು ಗುರುವಿನ ಸೇವಕನಾಗಿ ತನ್ನ ಭಾವನೆಯನ್ನು ಇಟ್ಕೊಂಡಿರ್ತಾನೆ. ಈ ರೀತಿಯಲ್ಲಿ ಸ್ವಚ್ಛವಾದ ಶುದ್ಧವಾದ ಪ್ರೇಮಾಂತಕರಣದಿಂದ ಗುರು ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಶಿಷ್ಯನ ಮನೋಭಾವನೆಯನ್ನು ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.